ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಚಾನಲ್ಲು 5,000 ಸಬ್ಸ್ಕ್ರೈಬ್ ಆಗಿದೆ. ಈ 5,000 ಸಬ್ಸ್ಕ್ರೈಬ್ ಆಗೋಕ್ಕೆ ಕಾರಣರಾದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ, ಕನ್ನಡ ನಾಡಿಗೆ ಅಣ್ಣವ್ರು ಕೊಟ್ಟ ಕೊಡುಗೆ ಏನು, ಇದರದ ಮುಂದುವರಿದ ಭಾಗ 7ನೇ ಭಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಇವತ್ತು ನಾನು ತಂದಂಥ ಈ ವಿಷಯ ಬರೀ ಒಂದು ಕನ್ನಡ ನಾಡಿಗೆ ಅಷ್ಟೇ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮುಖ್ಯವಾಗಿ ಬೇಕಾಗುವಂಥ ಒಂದು ಸಂದೇಶ ಇದು. ಇದೇನು ಈ ಸಂದೇಶ ಎಲ್ಲ ಬಗೆಯ ಮಾಹಿತಿನ ಕೊಡೋಣ ಬನ್ನಿ. ನಾವು ಈ ಜಗತ್ತನ್ನು ನೋಡೋದು ಯಾವುದರಲ್ಲಿ? ಈ ಜಗತ್ತಿನ ಪ್ರಕೃತಿ ಸೌಂದರ್ಯವನ್ನು ನಾವು ಸವಿಯೋದು ನಮ್ಮ 2 ಕಣ್ಣುಗಳಿಂದ. ಆ 2 ಕಣ್ಣುಗಳೇ ನಮಗಿಲ್ಲ ಅಂದಿರೆ ನಾವೇನು ನೋಡ್ತೀವಿ? ಏನು ನೋಡೋಕ್ಕಾಗಲ್ಲ, ಜೀವನನೇ ಕತ್ತಲಾಗುತ್ತೆ. ಹಾಗೆ ತಮ್ಮಲ್ಲದ ತಪ್ಪಿನಿಂದ ಎಷ್ಟೋ ಜನ, ಕೆಲವರು ಹುಟ್ಟಿನಿಂದ ಕುರುಡರಾಗ್ತಾರೆ, ಕೆಲವರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಮುಖಾಂತರನೋ ಇಲ್ಲ ಏನೋ ಒಂದು ಮುಖಾಂತರದಿಂದ ಕುರುಡರಾಗ್ತಾರೆ. ಮತ್ತು ಕೆಲವರು ಜಾಸ್ತಿ ಹೊತ್ತು TV ನೋಡಿ ಏನೋ ಒಂದು ಆಗಿ ಕುರುಡತನ ಬರುತ್ತೆ. ಈ ಥರದವರು ಹೇಗೆ ಜಗತ್ತನ್ನು ನೋಡ್ತಾರೆ? ಅವರು ಮತ್ತೆ ಕಣ್ಣು ಬರೋದೇ ಇಲ್ವಾ? ಕಣ್ಣು ಹಾಕೋಕ್ಕಾಗಲ್ವಾ? ಇದೇ ಇವತ್ತಿನ ವಿಶೇಷದ ಮಾಹಿತಿ. ನಾವು ಸತ್ರ ಮೇಲೆ ನಮ್ಮ ಕಣ್ಣುಗಳು 6 ಗಂಟೆಗಳ ಕಾಲ ಆ ಕಣ್ಣು ಜೀವಂತವಾಗಿರುತ್ತೆ. ಆ ಕಣ್ಣನ್ನು 6 ಗಂಟೆ ಒಳಗಡೆ ತೆಗೆದು ಡಾಕ್ಟ್ರು ಅದನ್ನು ಒಂದು ಜೋಪಾನಾಗಿಟ್ಟು ಅದನ್ನು ಇನ್ನೊಬ್ಬರಿಗೆ ಹಾಕಿದ್ರೆ, ಕಣ್ಣಿಲ್ದವ್ರಿಗೆ ಹಾಕಿದ್ರೆ ಆ ಕಣ್ಣು ಜೀವಂತವಾಗಿ ಇನ್ನೂ ಪ್ರಪಂಚನ ನೋಡುತ್ತೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಣ್ಣು ದಾನ ಆಗ್ತಾ ಇರೋದು ಶ್ರೀಲಂಕಾದಿಂದ. ಹೇಗೆ ಅಂದರೆ, ಶ್ರೀಲಂಕಾದಲ್ಲಿ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಸತ್ತರೆ ಅವನ ಕಣ್ಣುಗಳನ್ನ ದಾನ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗುತ್ತೆ, ಅವನ ಜೀವನ ಸಾರ್ಥಕ ಆಗತ್ತೆ ಅನ್ನೋ ಥರ ಒಂದು ನಂಬಿಕೆ ಅಲ್ಲಿದೆ. ಅದಕ್ಕೋಸ್ಕರನೇ ಶ್ರೀಲಂಕಾದಲ್ಲಿ ಪ್ರತಿಯೊಬ್ಬರೂ ಸಹ, ಶ್ರೀಲಂಕಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸತ್ತರೆ ಅವನ ಕಣ್ಣನ್ನು 6 ಗಂಟೆ ಒಳಗಡೆ ತೆಗೆದು ಅದನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡ್ತಾರೆ. ಇದು ಶ್ರೀಲಂಕಾದಲ್ಲಿರೋ ಒಂದು ಪದ್ಧತಿ. ಪ್ರಪಂಚಕ್ಕೆ ಕಣ್ಣನ್ನು ಹೆಚ್ಚಾಗಿ ದಾನ ಮಾಡ್ತಾ ಇರೋ ದೇಶ. ಆದ ನಂತರ ಆ ಹೆಚ್ಚಾಗಿ ಕಣ್ಣಿನ ಬಗ್ಗೆ ಅರಿವು ಮೂಡಿ ಇಡೀ ಭಾರತ ದೇಶಕ್ಕೆ ಕಣ್ಣುಗಳು ಹೆಚ್ಚಾಗಿ ದಾನ ಆಗೋ ಥರ, ಮತ್ತು ಕರ್ನಾಟಕದಲ್ಲಂತೂ ಅದೊಂಥರ ಆಂದೋಲನನೇ ಆಗೋಯ್ತು. ಆಗೋಕ್ಕೆ ಮುಖ್ಯ ಕಾರಣ ನಮ್ಮ ಆರಾಧ್ಯ ದೈವ ಅಣ್ಣವರು. ಸುಮಾರು ಒಂದು 90ರ ದಶಕದಲ್ಲಿ ಸಮಯದಲ್ಲಿ ಅಣ್ಣವ್ರಿಗೆ ಒಂದು ಸಲ ಕಣ್ಣು ಪೊರೆ ಏನೋ ಕಾಣಿಸ್ತದೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಖ್ಯಾತ ನೇತ್ರತಜ್ಞ ಭುಜಂಗಿ ಶೆಟ್ಟಿಯವರು ಅವರ ಕ್ಲಿನಿಕ್ಗೆ ಅಣ್ಣವ್ರು ಹೋಗ್ತಾರೆ. ಅಣ್ಣವ್ರು ಹೋಗಿ ಕಣ್ಣನ್ನು ಪರೀಕ್ಷೆ ಮಾಡಿ, ಸ್ವಲ್ಪ ನನಗೆ ಓದೋಕ್ಕೆಲ್ಲ ತೊಂದರೆ ಆಗ್ತಾಯಿದೆ ಅಂತೆಲ್ಲ ಹೇಳಿ ಅವ್ರ ಹತ್ರ ಪರೀಕ್ಷೆಗೆ ಹೋಗ್ತಾರೆ. ಆಗ ಭುಜಂಗಿ ಶೆಟ್ಟಿಯವರು, ಅಯ್ಯಯ್ಯೋ, ನಾಡಿನ ಆರಾಧ್ಯ ದೈವನೇ ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಅವರು ಏನೇನು ಟೆಸ್ಟ್ ಇದೆ ಅದೆಲ್ಲ ಅವರು ಮಾಡಿ, ಆಗ ಭುಜಂಗಿ ಶೆಟ್ಟಿಯವರು ಅಣ್ಣವ್ರ ಹತ್ರ ಈ ನೇತ್ರದಾನದ ಬಗ್ಗೆ ಮಾಹಿತಿನ ಹಂಚ್ಕೊತಾರೆ. ಈ ಥರ ಕಣ್ಣಿಲ್ದವ್ರಿಗೆ ನಾವು ಕಣ್ಣನ್ನು ದಾನ ಮಾಡ್ಬೋದು, ಮಾಡಿದ್ರೆ ಅದು ಇನ್ನೊಬ್ಬರು ಕಣ್ಣಿಗೆ ಬೆಳಕಾಗತ್ತೆ, ದಾರಿ ಆಗುತ್ತೆ, ಅವರು ತಮ್ಮ ಜೀವನನ ಸಾಗಿಸ್ಬೋದು, ಈ ಥರ ಎಲ್ಲ ಅಂತ ಅಣ್ಣವ್ರ ಹತ್ರ ಅವ್ರು ಹೇಳ್ತಾರೆ. ಈ ಅಣ್ಣವರು ಅವರು ಕ್ಲಿನಿಕ್ ಬರೋಕ್ಕೆ ಮೊದಲೇ
ಇಡೀ ಪ್ರಪಂಚದಲ್ಲಿ ಶ್ರೀಲಂಕಾ ಬಿಟ್ಟರೆ ಇನ್ಯಾವ ದೇಶಗಳು ಅಷ್ಟಾಗಿ ಕಣ್ಣನ್ನು ದಾನ ಆಗ್ತಾಯಿದ್ದಿಲ್ಲ. ಆಗ ಈ ಭುಜಂಗ ಶೆಟ್ಟಿಯವರು ಮತ್ತು ಅವರು ಇನ್ನು ದೇಶದ ಅನೇಕ ಹಿರಿಯ ಡಾಕ್ಟ್ರುಗಳೆಲ್ಲ ಇದೇನಾರ ಮಾಡಿ ನಮ್ಮ ದೇಶದಲ್ಲಿ ಕಣ್ಣು ದಾನ ಆಗೋ ಥರ ಮಾಡಬೇಕು ಅಂದ್ಬಿಟ್ಟು ಏನೇನೋ ಒಂದು ಏನಪ್ಪ ಪ್ರಚಾರಗಳೆಲ್ಲ ಅವರು ಆರಂಭಿಸಬೇಕು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿರ್ತಾರೆ. ಅವ್ರಿಗೆ ಆರಂಭಿಸಬೇಕು ಮಾಡಬೇಕು ಅಂದಾಗೆಲ್ಲ ಒಬ್ಬ ಸರಿಯಾದ ವ್ಯಕ್ತಿ ಪ್ರಚಾರ ಮಾಡಬೇಕಾದ್ರೆ ಒಬ್ಬ ಸರಿಯಾದ ವ್ಯಕ್ತಿ ಬೇಕಿತ್ತು ಅವರಿಗೆ. ಅವರು ಅದನ್ನು ತಲ್ಲೀನದಲ್ಲಿದ್ದರು, ಯಾರನ್ನ ಹುಡ್ಕೋಣ, ಯಾರು ನೋಡೋಣ, ಯಾರನ್ನ ಕೈಲಿ ಮಾಡ್ಸೋಣ ಇದನ್ನೆಲ್ಲ ಅಂತಿದ್ದ. ಅದೇ ಸಮಯದಲ್ಲಿ ಅಣ್ಣವರು ಸಹ ಅವ್ರ ಕ್ಲಿನಿಕ್ಗೆ ಬರ್ತಾರೆ. ಎರಡೂ ಒಂದು ಸಮಯ ಹೇಗಿದೆ ನೋಡಿ. ಇವರು ಈ ಥರ ಒಬ್ಬ ರಾಯಭಾರಿನ ಹುಡುಕ್ತಾ ಇದ್ದರು, ಅಣ್ಣವ್ರು ಅದೇ ಟೈಮ್ಗೆ ಅಲ್ಲಿಗೆ ಬರಬೇಕು. ಬಂದಾಗ ಏನಾಗುತ್ತೆ, ಇದು ಅವ್ರ ಕಣ್ಣಿಂದೆಲ್ಲ ಮಾತಾಡಿದ ನಂತರ ಅಣ್ಣವ್ರಿಗೆ ಸಂಪೂರ್ಣವಾದ ಮಾಹಿತಿನ ಭುಜಂಗ ಶೆಟ್ಟಿ ಅವರು ಕೊಡ್ತಾರೆ. ಅವರು ಕೊಟ್ಟಾಗ ಅಣ್ಣವ್ರಿಗೆ ಅಯ್ಯೋ ಈ ಥರ ಉಪಯೋಗ ಇದೆಯಾ, ಈ ಥರ ಇದೆಯಾ ಕಣ್ಣು ದಾನ ಅಂತೇಳ್ಬಿಟ್ಟು ಅಣ್ಣವರು ಹಿಂಗಿದ್ರೆ ತಗೊಳ್ಳಿ ನನ್ನ ಕಣ್ಣ ಇವಾಗಲೇ ಅಂತ ಹೇಳ್ಬಿಟ್ಟು ಅಣ್ಣವ್ರು ಹೇಳ್ತಾರೆ. ಆದರೆ ಡಾಕ್ಟ್ರು ಹೇಳ್ತಾರೆ, ಇಲ್ಲ ಅಣ್ಣವರೇ, ಬದುಕಿದ್ದಾಗ ವ್ಯಕ್ತಿ ಕಣ್ಣನ್ನು ನಾವು ತೆಗೆದು ಇನ್ನೊಬ್ರಿಗೆ ಹಾಕೋಕ್ಕಾಗಲ್ಲ. ಆ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿ 6 ಗಂಟೆ ಮೊದಲೇ ನಾವು ಆ ಕಣ್ಣನ್ನು ತೆಗೆದು ನಮ್ಮ ಒಂದು ಐಸ್ ಇದರಲ್ಲಿ ಏನೋ ಒಂದು ಅವ್ರದ್ದು ಒಂದು ಇದಿರುತ್ತೆ ಡಾಕ್ಟ್ರದ್ರಲ್ಲಿ, ಅದರಲ್ಲಿಟ್ಟು ನಾವು ಯಾರಿಗೆ ಕಣ್ಣು ಅವಶ್ಯಕತೆ ಇರುತ್ತೆ ಅವ್ರಿಗೆ ಅದನ್ನು ನಾವು ಹಾಕ್ತೀವಿ. ಅದು ಹಾಕಿದಾಗ ಅವ್ರಿಗೆ ಜಗತ್ತನ್ನು ನೋಡ್ತಾರೆ ಅಂತೆಲ್ಲ ಅಣ್ಣವ್ರಿಗೆ ಮತ್ತೆ ಅವರು ಹೇಳಿದಾಗ ಅಣ್ಣವರು ಹೌದಾ ಈ ಥರ ಎಲ್ಲ ಇದೆಯಾ ಅಂದರೆ ವಿಜ್ಞಾನ ಮುಂದುವರೆದಿದೆಯಾ ಅಂತ ಅಣ್ಣವರು ಆಶ್ಚರ್ಯದಿಂದ ಪಟ್ಟು, ಸರಿ ಆಯಿತು, ಇದಕ್ಕೆ ನನ್ನಿಂದ ಏನಾಗಬೇಕು ಹೇಳಿ ಅಂತ ಅವರು ಕೇಳ್ತಾರೆ. ಆಗ ನಮ್ಮ ಭುಜಂಗ ಶೆಟ್ಟಿ ಅವರು ಹೇಳ್ತಾರೆ, ಸರ್ ಏನಿಲ್ಲ, ನೀವು ಒಂದು ಈ ಕಣ್ಣಿನ ದಾನದ ಬಗ್ಗೆ, ನೇತ್ರದಾನದ ಬಗ್ಗೆ ಜನಕ್ಕೆ ಅರಿವು ಮೂಡಿಸ್ಬೇಕು. ನಮ್ಮ ದೇಶದಲ್ಲಿ ಸತ್ತ ತಕ್ಷಣ ಕಣ್ಣನ್ನು ದಾನ ಮಾಡಿಬಿಟ್ರೆ ಅವನು ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತಾನೆ, ಅಲ್ಲಿ ಅವನಿಗೆ ಕುರುಡನಾಗಿ ಇರ್ತಾನೆ, ಅವನು ಏನೂ ನೋಡಲ್ಲ ಅಲ್ಲಿ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಈ ಭ್ರಮೆಯಿಂದ ನೀವು ಆಚೆ ಕರ್ಕೊಂಬರ್ಬೇಕು, ನಮ್ಮ ಜನನ ಕರ್ಕೊಂಬಂದು ಕಣ್ಣಿನ ನೇತ್ರದಾನದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣವ್ರ ಹತ್ರ ಅವರು ಕೇಳ್ತಾರೆ. ಅಣ್ಣವರು ಒಂದೇ ಮಾತು ಹೇಳೋದು,